ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬ್ರಿಟನ್ ದೇಶದಲ್ಲಿ ಚಾರ್ಲ್ಸ್ ರಾಜವಂಶಸ್ಥರ ಮಾತೆ ವೇದವಾಕ್ಯ. ಬ್ರಿಟಿಷ್ ದೇಶಕ್ಕೆ ಯಾರೇ ಪ್ರಧಾನಮಂತ್ರಿ ಆಗಬಹುದು, ಆದರೆ ಬ್ರಿಟನ್ನಲ್ಲಿ ಈಗಲೂ ರಾಜಮನೆತನಕ್ಕೆ ಸಾಂವಿಧಾನಿಕ ಪ್ರಜಾಪ್ರಭುತ್ವ. ಬ್ರಿಟನ್ ರಾಜಮನೆತನದ ರಾಜ ಅಥವಾ ರಾಣಿ ದೇಶದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿ ಆಡಳಿತ ನಡೆಸೋದು ಅಲ್ಲಿನ ಸಾಂವಿಧಾನಿಕ ಪದ್ಧತಿ. ಇಂಥ ರಾಜ ಮನೆತನದ ಕುಡಿಯನ್ನೇ ಬ್ರಿಟನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬ್ರಿಟನ್ ದೇಶದ ರಾಜ ಚಾರ್ಲ್ಸ್ ಅವರ ಸಹೋದರ ಆಂಡ್ರ್ಯೂ ಮೌಂಟ್ ಬ್ಯಾಟನ್ ವಿಂಡ್ಸರ್ನನ್ನ ಬ್ರಿಟನ್ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಕಾರಣ ಜೆಫ್ರಿ ಎಪ್ಸ್ಟೀನ್ ಜೊತೆಗೆ ವಿಂಡ್ಸರ್ಗಿದ್ದ ಗೆಳೆತನ ಮತ್ತು ವ್ಯವಹಾರಿಕ ನಂಟು. ಲೈಂಗಿಕ ಪ್ರಕರಣಗಳ ಅಪರಾಧಿಯಾಗಿದ್ದ ಜೆಫ್ರಿ ಎಪ್ಸ್ಟೀನ್ಗೆ ಆಂಡ್ರ್ಯೂ ಮೌಂಟ್ ಬ್ಯಾಟನ್ ಬ್ರಿಟನ್ ಸರ್ಕಾರದ ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಮಾಜಿ ಬ್ರಿಟನ್ ರಾಜಕುಮಾರರನ್ನ ಬಂಧಿಸಲಾಗಿದೆ. ಅದು ಬರ್ತ್ಡೇ ಸಂಭ್ರಮದಲ್ಲಿದ್ದಾಗಲೇ ಅರೆಸ್ಟ್ ಮಾಡಿದ್ದಾರೆ. ಬ್ರಿಟನ್ ಮಾಜಿ ರಾಜಕುಮಾರರನ್ನ ಆಂಡ್ರ್ಯೂ ವಿಂಡ್ಸರ್ ಬಂಧನಕ್ಕೆ ಮುಖ್ಯ ಕಾರಣ 2019ರಲ್ಲಿ ಜೈಲಲ್ಲೇ ಜೀವ ಬಿಟ್ಟಿದ್ದ ಎಪ್ಸ್ಟೀನ್ ಜೆಫ್ರಿ. ಎಪ್ಸ್ಟೀನ್ ಒಬ್ಬ ಶ್ರೀಮಂತ ಹಣಕಾಸು ವ್ಯಾಪಾರಿ. ಜಗತ್ತಿನ ಅನೇಕ ಶ್ರೀಮಂತರ ಜೊತೆ ನಿಕಟ ಸಂಪರ್ಕ ಇತ್ತು. ಅನೇಕ ದೇಶಗಳ ರಹಸ್ಯ ಒಪ್ಪಂದ ದಾಖಲೆ ಸಂಗ್ರಹಿಸಿ ಹಣ ಮಾಡ್ತಾ ಇದ್ರು. ಇದಕ್ಕೆಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿದ್ದ ಅಪರಾಧಿ ಜೆಫ್ರಿ 2019ರಲ್ಲಿ ಜೈಲಲ್ಲಿದ್ದಾಗಲೇ ಸತ್ತು ಹೋದ. ಆದರೆ ಎಪ್ಸ್ಟೀನ್ ಫೈಲ್ಸ್ಗಳು ಈಗಲೂ ಸದ್ದು ಮಾಡ್ತಾ ಇದ್ದು. ಇದರಲ್ಲಿ ಬ್ರಿಟನ್ ರಾಜ ಮನೆತನದ ಆಂಡ್ರ್ಯೂಗೂ ಈಗ ಎಪ್ಸ್ಟೀನ್ ಫೈಲ್ ಕಂಟಕ ಅಂಟುಕೊಂಡಿದೆ. ಬಂಧಿತ ಆಂಡ್ರ್ಯೂ ಬ್ರಿಟನ್ ದೇಶದ ವಿಶೇಷ ವ್ಯಾಪಾರ ಪ್ರತಿನಿಧಿಯಾಗಿದ್ದು, ಅದೇ ಸಮಯದಲ್ಲಿ ನ್ಯೂಯಾರ್ಕ್ನಲ್ಲಿ ಅಂದ್ರೆ 2010ರಲ್ಲಿ ಡಿಸೆಂಬರ್ನಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನ ಆಂಡ್ರ್ಯೂ ಭೇಟಿಯಾಗಿದ್ರು. ಅದೇ ದಿನ ರಷ್ಯಾ ಮಹಿಳೆ ಜೊತೆಗಿದ್ದ ಫೋಟೋಗಳು ಇತ್ತೀಚೆಗೆ ವೈರಲ್ ಆಗಿತ್ತು. ಆಗ ಬ್ರಿಟನ್ ಸರ್ಕಾರದ ಗೌಪ್ಯ ದಾಖಲೆಗಳನ್ನ ಜೆಫ್ರಿಗೆ ಹಸ್ತಾಂತರ ಮಾಡಿದ್ದ ಆರೋಪ ಇತ್ತು. ಬ್ರಿಟನ್ ದೇಶದ ವ್ಯಾಪಾರ ಸೇನಾ ರಹಸ್ಯಗಳ ದಾಖಲೆಗಳನ್ನ ಜೆಫ್ರಿಗೆ ಕೊಟ್ಟಿದ್ದ ಆರೋಪ ಇತ್ತು. ಯಾವಾಗ ಎಪ್ಸ್ಟೀನ್ ಫೈಲ್ಗಳೆಲ್ಲ ಹೊರಗೆ ಬರಲು ಶುರುವಾಯಿತು, ಆಂಡ್ರ್ಯೂ ಹೆಸರು ತಳುಕು ಹಾಕೊಳ್ತಾ ಹೋಯಿತು. ಪ್ರಕರಣ ಗಂಭೀರ ಆಗ್ತಾ ಇದ್ದಂತೆ ಕಳೆದ ವರ್ಷವೇ ಆಂಡ್ರ್ಯೂಗೆ ನೀಡಿದ್ದ ಎಲ್ಲಾ ಬಿರುದುಗಳನ್ನ ಬ್ರಿಟನ್ ರಾಜ ಮನೆತನ ವಾಪಸ್ ಪಡೆದಿತ್ತು. ಈಗ ಅದೇ ಎಪ್ಸ್ಟೀನ್ ಫೈಲ್ ಕೇಸ್ನಲ್ಲಿ ಅಧಿಕೃತವಾಗಿ ಅರೆಸ್ಟ್ ಕೂಡ ಆಗಿದ್ದಾರೆ. ದೇಶದ ಸಂವಿಧಾನವನ್ನೇ ಬದಲಿಸೋ ಶಕ್ತಿ ಇರುವ ಬ್ರಿಟನ್ ರಾಜಮನೆಯ ಕುಡಿ ಅರೆಸ್ಟ್ ಆಗ್ತಾ ಇದ್ದಂತೆ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ III ಕೂಡ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಇಡೀ ದೇಶವನ್ನ ಅಂಗೈನಲ್ಲಿ ಇಟ್ಕೊಂಡಿರೋ ಬ್ರಿಟನ್ ರಾಜ ಮನೆತನದ ಕುಡಿ ಅಂಧರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಅಲ್ಲಿನ ಕಾನೂನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.